Hi friends, today we'll prepare something special. ಮಜ್ಜಿಗೆ ಹುಳಿ, ಹೀರೆಕಾಯಿ, ತುಳುವಲ್ಲಿ ಪೀರೆ ಅಂತ ಅಂತಾರೆ. ಹೀರೆಕಾಯಿದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. 1 ಬೌಲ್ ಇದೆ. ಹೀರೆಕಾಯಿ ಕಟ್ ಮಾಡಿದ್ದೀನಿ, ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಬಾಯ್ಲ್ ಮಾಡಬೇಕು ಇವಾಗ. ಸೊ ವಿಲ್ ಸ್ಟಾರ್ಟ್. ಇವಾಗ ಮಡ್ಡಿದ ಪಾಟಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ, ಬಾಯ್ಲ್ ಆಗೋಕ್ಕೆ. ಹೀರೆಕಾಯಿ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನಾವು ಬಾಯ್ಲಿಂಗ್. ಈಗ ಮಜ್ಜಿಗೆ ಹುಳಿಗೆ ಐಟಮ್ಸ್ ಇದು ಡ್ರೈ ಕೋಕೋನಟ್, ಆನಿಯನ್ ಇದು ಒಗ್ಗರಣೆಗೆ. ಮಸಾಲಕ್ಕೆ ಡ್ರೈ ಕೋಕೋನಟ್ಟು ಆ್ಯಂಡ್ ಈರುಳ್ಳಿ, ಆನಿಯನ್ 2 ಪೀಸ್, ಹಾಫು ಜೀರಾ ಆ್ಯಂಡ್ ಜಿಂಜರ್. ನೆಕ್ಸ್ಟ್ ಗ್ರೀನ್ ಚಿಲ್ಲಿ, ಇದು ಡ್ರೈ ಚಿಲ್ಲಿ ಒಗ್ಗರಣೆ ಹಾಕೋದಕ್ಕೆ. ನೆಕ್ಸ್ಟ್ ಇದು ಈ ಈರುಳ್ಳಿ ಒಗ್ಗರಣೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿ ಲೀಫು. ಇವಾಗ ಇದರಲ್ಲಿ ಧನಿಯಾ ಬೀಜ ಇದೆ 2 ಸ್ಪೂನು ಕಡಲೆಬೇಳೆ ಇದೆ. ಇದನ್ನು ಹಾಫ್ ಆನ್ ಅವರು ಸೋಕ್ ಮಾಡಬೇಕು, ಅಂದರೆ ನೆನೆ ಹಾಕಬೇಕು ಹಾಫ್ ಆನ್ ಅವರು. ಇದನ್ನು ರುಬ್ಬುವಾಗ ಇದು ಕಾಯಿ ಜೊತೆ, ತೆಂಗಿನಕಾಯಿ ಜೊತೆನೂ ಇದನ್ನು ಹಾಕೋದು. ತೆಂಗಿನಕಾಯಿ ಜೊತೆ ಇದನ್ನು ಹಾಕ್ತೀನಿ. ಇವಾಗ ಮಸಾಲಕ್ಕೆ ಇಷ್ಟು ಐಟಮ್ ಹಾಕ್ತಾಯಿದ್ದೀನಿ. ಈಗ ಮಸಾಲಕ್ಕೆ ಎಲ್ಲ ಐಟಮ್ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಕೋಕೋನಟ್ಟು, ಆನಿಯನ್ ಮತ್ತು ನೆನೆ ಹಾಕಿದ ಕಡಲೆಬೇಳೆ ಮತ್ತು ಧನಿಯಾ. 2 ಸ್ಪೂನು ಧನಿಯಾ, 2 ಸ್ಪೂನು ಕಡಲೆಬೇಳೆ ನೆನೆ ಹಾಕಬೇಕು ಹಾಫ್ ಆನ್ ಅವರು. ಆವಾಗಲೇ ಚೆನ್ನಾಗಾಗೋದು, ಅದು ಟೇಸ್ಟ್ ಬರೋದು. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಾವು ರುಬ್ಬಬೇಕು ಇದನ್ನು. ಇಷ್ಟನ್ನು ನಾನು ರುಬ್ತೀನಿ ಇವಾಗ. ಓಕೆ, ಇದಿಷ್ಟು ಕರಿ ಎಲ್ಲ ರೆಡಿ ಆದಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಒಗ್ಗರಣೆಗೆ, ಡ್ರೈ ಚಿಲ್ಲಿ ಆ್ಯಂಡ್ ಆನಿಯನ್. ಇದಕ್ಕೆ 2 ಸ್ಲೈಸ್ ಹಾಕ್ತಾಯಿದ್ದೀನಿ, ಗಾರ್ಲಿಕ್ ಹಾಕ್ತಾಯಿದ್ದೀನಿ. 2 ಗಾರ್ಲಿಕ್ ಹಾಕ್ತಾಯಿದ್ದೀನಿ. 2 ಸ್ಲೈಸ್ ಈಗ 2 ಸ್ಲೈಸ್ ಗಾರ್ಲಿಕ್ ಹಾಕಿದ್ದೀನಿ. ದಿಸ್ವನ್ನು ಒಗ್ಗರಣೆಗೆ. ಈಗ ಮಸಾಲ ರೆಡಿಯಾಗಿದೆ ಕೋಕೋನಟ್ಟಿದ್ದು. ಹೀರೆಕಾಯಿ ಕಟ್ ಮಾಡಿಟ್ಟಿದ್ದೀವಲ್ಲ, ಅದು ಬಾಯ್ಲ್ ಆಗಿದೆ ಇವಾಗ ಚೆನ್ನಾಗಿ. ಅದಕ್ಕೆ ಈ ಮಸಾಲವನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಮಸಾಲ ಓಕೆ, ಇದು ಚೆನ್ನಾಗಿ ಕುದಿಬೇಕು. ಹೀರೆಕಾಯಿ ಬಾಯ್ಲ್ ಆಗಿದೆ, ಮಸಾಲ ಹಾಕಿ ಇವಾಗ ತಿರ್ಗಾ ಇದು ಕುದಿಬೇಕು, ಬಾಯ್ಲ್ ಆಗಬೇಕು ನೈಸ್ಲಿ. ನಾವು ಮಜ್ಜಿಗೆ ರೆಡಿ ಮಾಡಬೇಕು. ಮಜ್ಜಿಗೆ ಲಾಸ್ಟ್ ಇದಕ್ಕೆ ಕುದ್ದಾದ್ಮೇಲೆ ಆಫ್ಟರ್ ದ್ಯಾಟ್ ಲಾಸ್ಟಿಗೆ ಹಾಕೋದು ಮಜ್ಜಿಗೆ. ಇದು ತುಂಬ ಕೂಲಿಂಗ್ ಇರುತ್ತೆ ಬಾಡಿಗೆ. ಹೀರೆಕಾಯಿ ಆಲ್ಸೋ ಕೋಲ್ಡ್, ಅಂದರೆ ಕೂಲ್ ಅಲ್ವಾ, ಅಲ್ಲ ಕೋಲ್ಡ್ ಅಲ್ವಾ, ತಂಪಾಗಿರುತ್ತೆ. ಆ್ಯಂಡ್ ಮಜ್ಜಿಗೆ ಹಾಕಿರ್ತೀವಿ, ಕೋಕೋನಟ್ ಹಾಕಿರ್ತೀವಿ. ಇದು ಉಪವಾಸ ಮಾಡೋರಿಗೆ ಇದು ಒಳ್ಳೆಯದು. ಮಜ್ಜಿಗೆ ಹುಳಿ, ಈ ಥರ ಮಜ್ಜಿಗೆ ಹುಳಿ ಆ್ಯಂಡ್ ಸ್ವಲ್ಪ ವೈಟ್ ರೈಸ್, ಬೆಳ್ತಿಗೆ ಅನ್ನ. ಉಪವಾಸ ಮಾಡೋರಿಗೆ ಈ ಥರ ಫುಡ್ಡು, ಈ ಥರ ಸಾಂಬಾರು ಮಾಡಬೇಕು, ತುಂಬ ಒಳ್ಳೆಯದು. ಚೆನ್ನಾಗಿ ಕುದಿಬೇಕು. ಹೀರೆಕಾಯಿನೂ ತಂಪು ಅಲ್ಲ, ಹೀರೆಕಾಯಿ, ಮೊಸರು ಆ್ಯಂಡ್ ಇದಕ್ಕೆ ಕೋಕೋನಟ್ ಹಾಕಿರ್ತೀವಿ, ಜೀರಾ ಹಾಕಿರ್ತೀವಿ, ಎಲ್ಲ ಕೋಲ್ಡ್ ಐಟಮ್ ಇರುತ್ತೆ. ಸೊ ಕೋಲ್ಡ್ ಇದ್ದವರು ಇದು ತಿನ್ನೋದು ಬೇಡ, ನಾರ್ಮಲ್ ಬಾಡಿಗೆ ತಿನ್ಬೋದು. ತುಂಬ ಕೋಲ್ಡ್ ಆಗಿದ್ದಾರೆ, ಕೋಲ್ಡ್ ಇಲ್ಲದೇ ಇದ್ದರೆ ಇಟ್ಸ್ ಓಕೆ, ಯು ಕ್ಯಾನ್. ಕಲರಿಗೆ ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಟರ್ಮರಿಕ್ ಎಲ್ಲ ಸಾಂಬಾರಿಗೂ ಹಾಕಬೇಕು, ಅಂದರೆ ಗುಡ್ ಫಾರ್ ಹೆಲ್ತ್. ಅಂದರೆ ಟರ್ಮರಿಕ್ ಹಾಕಲೇಬೇಕು ಎಲ್ಲ ಸಾಂಬಾರಿಗೆ. ಸೊ ಕಲರು ಚೆನ್ನಾಗಿರುತ್ತೆ ಇದರದ್ದು. ನಾವು ಕುದೀತಾ ಇದೆ.
ಈಗ ಆಲ್ಮೋಸ್ಟ್ ಡನ್. ಸಿ, ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು. ಓಕೆ, ನಾವು ಆ್ಯಡಿಂಗ್ ದಿಸ್ ಒನ್ ಮಜ್ಜಿಗೆ. ಸಿ, ಮಜ್ಜಿಗೆ ಈ ಥರ ಕಡ್ದು ಇಟ್ಟಿದ್ದೀನಿ, ಒಂದು ಬೌಲು. ಇದನ್ನು ಹಾಕ್ತಾಯಿದ್ದೀನಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿದ್ದೀನಿ ಗ್ಯಾಸಿದ್ದು. ಇವಾಗ ಇದು ಆಲ್ಮೋಸ್ಟ್ ಬಿಸಿ ಕಮ್ಮಿ ಆಗಿದೆ. ನಾವು ಇವಾಗ ಆ್ಯಡ್ ಮಾಡೋದು ಮಜ್ಜಿಗೆ, ಬಟರ್ ಮಿಲ್ಕ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಡ್ ಆನ್ ಆಯಿತು. ಆ್ಯಡ್ ಮಾಡಿದ ಮೇಲೆ, ಇದನ್ನು ಆ್ಯಡ್ ಮಾಡಿದ ಮೇಲೆ ಸ್ವಿಚ್ ಆಫ್ ಮಾಡಿ ಆ್ಯಡ್ ಮಾಡ್ತೀವಲ್ಲ, ಆಫ್ಟರ್ ದ್ಯಾಟ್ ಸಿಮ್ಮಲ್ಲಿ ಇಡಬೇಕು. ಸ್ವಲ್ಪನೇ ಒಂದು ಕುದಿ ಬರಬೇಕಷ್ಟೇ, ಜಾಸ್ತಿ ಕುದಿಸ್ಬಾರ್ದು. ಬಿಕಾಸ್ ಆಫ್ ಬಟರ್ ಮಿಲ್ಕ್ನು ಅದು ಒಡೆಯುತ್ತೆ. ಬಟರ್ ಮಿಲ್ಕ್ ಒಂದು ಕುದಿ ಬರಬೇಕಷ್ಟೇ. ನಾವು ತಡ್ಕ ಇದಕ್ಕೆ ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆಗೆ ಓನ್ಲಿ ಜೀರಾ ಹಾಕ್ತಾಯಿದ್ದೀನಿ, ಮಸ್ಟರ್ಡ್ ಹಾಕ್ತಾಯಿಲ್ಲ ನಾನು. ಜೀರಾ ಒಗ್ಗರಣೆ ಮಾಡ್ತಾಯಿದ್ದೀನಿ. ಜೀರಾ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಆನಿಯನ್ ಆ್ಯಡ್, ನೆಕ್ಸ್ಟ್ ಕರಿ ಪತ್ತ, ಕರಿ ಲೀಫ್ ಆ್ಯಂಡ್ ಡ್ರೈ ಚಿಲ್ಲಿ ಹಾಕ್ತಾಯಿದ್ದೀನಿ. ಸಿ, ನಾವು ಇಷ್ಟು ಕುದಿ ಬಂತಲ್ಲ ಆಫ್ ಮಾಡಿ. ಓನ್ಲಿ ಒಂದು ಕುದಿ ಬರಬೇಕಷ್ಟೇ. ಕರ್ಡ್ ಹಾಕಿ, ಇದು ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಹಾಕಿಬಿಟ್ಟು ಒಂದು ಕುದಿ ಬರಬೇಕು, ಜಾಸ್ತಿ ಕುದಿಸಬಾರ್ದು, ಅದು ಒಡೆಯುತ್ತೆ. ಓಕೆ, ನಾವು ಆಲ್ಮೋಸ್ಟ್ ಡನ್ ದಿಸ್. ನೆಕ್ಸ್ಟ್ ತಡ್ಕ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ, ಮಸಾಲಕ್ಕೆ. ಲಾಸ್ಟಲ್ಲಿ ಆಫ್ ಆದಮೇಲೆ, ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಹಾಕಿರೋದು. ಇದು ಹೇಗೆ ಮಾಡೋದು ಅಂದರೆ ವೇ ಆಫ್ ಮಾಡಬೇಕು. ಹಂಗೆ ರಾಂಗು ಹೋದರೆ ಇದು ಟೇಸ್ಟ್ ಮಿಸ್ ಆಗಿಬಿಡುತ್ತೆ. ಕಡಲೆಬೇಳೆ 1 ಸ್ಪೂನು, ಧನಿಯಾ 1 ಸ್ಪೂನು, ಮತ್ತು ಕಾಕನಟ್, ನೆಕ್ಸ್ಟು ಸ್ವಲ್ಪ ಜೀರಾ, ಮತ್ತು ಜಿಂಜರ್ 1 ಸ್ಲೈಸ್, ಗಾರ್ಲಿಕ್, ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಇದು ರುಬ್ಬಿಬಿಟ್ಟು ವೆಜಿಟೇಬಲ್, ಅದು ಹೀರೆಕಾಯಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಫಸ್ಟು. ಆಫ್ಟರ್ ದಟ್ ಆ ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಅದು ಬಾಯ್ಲ್ ಚೆನ್ನಾಗಿ ಆದಮೇಲೆ ಲಾಸ್ಟ್ಲಿ ಅಂದರೆ ಸ್ವಿಚ್ ಆಫ್ ಮಾಡಿಬಿಟ್ಟು, ಗ್ಯಾಸ್ ಆಫ್ ಮಾಡಿಬಿಟ್ಟು, ಕರ್ಡನ್ನು ಬಟರ್ ಮಿಲ್ಕ್ ಅಂದರೆ ಮೊಸರು ಹಾಕಬೇಕು. ಮೊಸರು ಹಾಕಿ ಒಂದೇ ಒಂದು ಕುದಿ, ನಾವು ಇದು ಒಗ್ಗರಣೆ ರೆಡಿ ಆಯಿತು. ಕರ್ಡ್ ಹಾಕೋದಲ್ಲ, ಸಾರಿ, ಬಟರ್ ಮಿಲ್ಕ್ ಹಾಕೋದು. ಓಕೆ, ಬಟರ್ ಮಿಲ್ಕ್ ಹಾಕಿ ಒಂದು ಕುದಿ ಬಂದ ಮೇಲೆ ನೆಕ್ಸ್ಟ್ ತಡ್ಕ ಹಾಕೋದು. ನಾವು ದಿಸ್ ಒನ್ ಡನ್. ಈಗ ತಡ್ಕ ರೆಡಿ ಆಯಿತು. ತಡ್ಕ ಹಾಕಿದ್ದೀನಿ ಇವಾಗ.